Hello everyone, I am Santosh. Today we are going to discuss the next very important concept in C programming, that is about structures. Okay, already ನಾವು arrays ಅನ್ನೋ data structure ಅನ್ನ study ಮಾಡಿದ್ವಿ, and structure is a different type of data structure. Okay, let us see what is a structure. For example, ನೋಡಿ ನೀವು ಆಲ್ರೆಡಿ array ಅನ್ನ ಯೂಸ್ ಮಾಡಿದಿರಿ. What is array? Array is used to store set of same type of items. ಬಟ್ ರಿಯಲ್ ವರ್ಲ್ಡ್ ನಲ್ಲಿ ನೋಡಿ ಎಲ್ಲ ನಾವು ಸೇಮ್ ಟೈಪ್ ಆಫ್ ಐಟಮ್ ಅನ್ನೇ ಸ್ಟೋರ್ ಮಾಡ್ತಾ ಇರೋದಿಲ್ಲ. ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಹಂಗಂದ್ರೆ ಟು ಸ್ಟೋರ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್ ವಿ ನೀಡ್ ಸಮ್ ಕಾನ್ಸೆಪ್ಟ್ ಅಲ್ಲ. ಅದಕ್ಕೋಸ್ಕರ ವಿ ಹ್ಯಾವ್ ಒನ್ ಆಫ್ ದಿ ಡೇಟಾ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಸ್ಟ್ರಕ್ಚರ್ಸ್. ಓಕೆ, ಲೆಟ್ ಅಸ್ ಸಿ. ಐ ವಿಲ್ ರೈಟ್ an array. ಮೊದಲು ಅರೇ ಯಾಕೆ ಯೂಸ್ ಮಾಡ್ತಿದ್ವಿ ಅಂತ ಹೇಳೋಣಂತೆ. an array is used to store set of same type of items, but most of the real world applications need different types of data to be stored and processed. ಹಂಗಂದ್ರೆ ಏನು ನೋಡಿ, ಅರೇನಲ್ಲಿ ನೀವು ಸೇಮ್ ಟೈಪ್ ಆಫ್ ಐಟಮ್ಸ್ ಅನ್ನ ಸ್ಟೋರ್ ಮಾಡ್ತೀರಿ, ಇಟ್ ಈಸ್ ಓಕೆ. ಬಟ್ ರಿಯಲ್ ವರ್ಲ್ಡ್ ನಲ್ಲಿ ನಾವು ಸೇಮ್ ಟೈಪ್ ಆಫ್ ಐಟಮ್ಸ್ ಅನ್ನ ಬರೀ ಅಷ್ಟೇ ಯೂಸ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಯು ಆರ್ ಯೂಸಿಂಗ್ ವಾಟ್ಸಪ್ ಅಲ್ಲಿ ಓನ್ಲಿ ಟೆಕ್ಸ್ಟ್ ಮೆಸೇಜ್ ಅಷ್ಟೇ ಕಳಿಸ್ತೀರೇನು? ಇಲ್ಲ. You are also sending images. Image is a different type of item. You are also sending videos. Video is a different type of item. ಹೀಗೆ ಬೇರೆ ಬೇರೆ ಟೈಪ್ ಆಫ್ ಐಟಮ್ ಅನ್ನ ಸ್ಟೋರ್ ಮಾಡಕ್ಕೆ ವಿ ನೀಡ್ ಒನ್ ಆಫ್ ದಿ ಡೇಟಾ ಸ್ಟ್ರಕ್ಚರ್. ಅದಕ್ಕೇನಂತಾರ ಅವರು? ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. ಹೆನ್ಸ್ ಟು ಸ್ಟೋರ್ different type of items, or you call it as different type ಅಂದ್ರೆ ಏನಂತ ಕರೀತೀರಿ? heterogeneous items. C provides a data structure called structures. ಹಂಗಂದ್ರೆ ನಾವು ಬೇರೆ ಬೇರೆ ಟೈಪ್ ಆಫ್ ಐಟಮ್ ಅನ್ನ ಒಂದೇ ಕಡೆ ಸ್ಟೋರ್ ಮಾಡಕ್ಕೆ ಒಂದು ಕಾನ್ಸೆಪ್ಟ್ ಸಿ ನಲ್ಲಿ ನಾವು ಕಲಿಬೇಕು. ಅದೇನು? ಸ್ಟ್ರಕ್ಚರ್ಸ್. ಹಂಗಂದ್ರೆ ಯು ಕ್ಯಾನ್ ಈಸಿಲಿ ಡಿಫೈನ್ ಸ್ಟ್ರಕ್ಚರ್. ಇವಾಗ ಈಸಿಲಿ ಸ್ಟ್ರಕ್ಚರ್ ಅಂದ್ರೆ ಏನಂತ ಹೇಳ್ಬೋದಲ್ಲ? ಡಿಫೈನ್ ಸ್ಟ್ರಕ್ಚರ್ಸ್. ಓಕೆ, ಯು ಕ್ಯಾನ್ ಸೇ a structure is a collection of ಅಥವಾ set of different type of items. Simple. ಬಟ್ ಅರೇಗೆ ಏನಂತ ಕರಿತಿದ್ರಿ? ಅರೇ is a collection of same type of items, but structure is the collection of different type of items, or you may call it as it is the set of heterogeneous data items. ಅಂದ್ರೆ ಇದರಲ್ಲಿ ನಾವು ಬೇರೆ ಬೇರೆ ಟೈಪ್ ಆಫ್ ಐಟಮ್ಸ್ ಗಳನ್ನ ಸ್ಟೋರ್ ಮಾಡಬಹುದು. ಓಕೆ, ಹಂಗಂದ್ರೆ ಹೌ ಟು ಡೂ ದಿಸ್, ಹೌ ಟು ಯೂಸ್ ಸ್ಟ್ರಕ್ಚರ್ಸ್ ಇನ್ ಸಿ ಅಂತ ನೋಡೋಣ. and every structure has a unique name. ಅದನ್ನ ನಾನು ಇಲ್ಲಿ ಬರೀತೀನಿ. a structure items are stored under
A unique structure name. A unique ಸ್ಟ್ರಕ್ಚರ್ ನೇಮ್. ಪ್ರತಿಯೊಂದು ಸ್ಟ್ರಕ್ಚರ್ಗೆ ಅದರದ್ದೇ ಆದ ಒಂದು ಯುನಿಕ್ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಒನ್ ಬ್ಯಾಗ್ ಇದೆ ಅಂತ ತಿಳ್ಕೊಳ್ಳಿ. ಈ ಬ್ಯಾಗ್ ಅಲ್ಲಿ ಡಿಫರೆಂಟ್ ಟೈಪ್ ಆಫ್ ಐಟಮ್ ಸ್ಟೋರ್ ಮಾಡ್ತೀವಲ್ಲ, ಲೈಕ್ ವಿ ಸ್ಟೋರ್ ಪೆನ್, ವಿ ಸ್ಟೋರ್ ಬುಕ್ಸ್, ಆರ್ ಸಮಟೈಮ್ಸ್ ವಿ ಕ್ಯಾರಿ ಟಿಫಿನ್ ಬಾಕ್ಸ್. ದೋಸ್ ಆರ್ ಆಲ್ ಆರ್ ಡಿಫರೆಂಟ್ ಟೈಪ್ ಆಫ್ ಐಟಮ್ ಸ್ಟೋರ್ಡ್ ಇನ್ ಎ ಬ್ಯಾಗ್. ಹಂಗೆ ನೀವೇನ್ ಮಾಡ್ಬೋದು, ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಬೇರೆ ಬೇರೆ ಟೈಪ್ ಆಫ್ ಐಟಮ್ಸ್ ಗಳನ್ನ ಸ್ಟೋರ್ ಮಾಡಿ ಇಡಬಹುದು. ಓಕೆ, ಈ ಬ್ಯಾಗ್ಗೆ ಒಂದ್ ಹೆಸರು ಕೊಡ್ತೀವಿ ನಾವು, XYZ ಅಂತ. ಹಂಗೆ ಒಂದು ಸ್ಟ್ರಕ್ಚರ್ಗೆ ಅವರು ಯುನಿಕ್ ನೇಮ್ ಕೊಡ್ತಾರೆ. ಓಕೆ, ಹೌ ಟು ಗಿವ್ ನೇಮ್ಸ್ ಅಂತ ನಾವು ನೆಕ್ಸ್ಟ್ ನೋಡೋಣ. ಅಂಡ್ ಈಚ್ ಡೇಟಾ ಐಟಮ್ ಇನ್ ಎ ಸ್ಟ್ರಕ್ಚರ್, each item or each data item in a structure is called member of a structure, member or field of a structure. ಸ್ಟ್ರಕ್ಚರ್ ನಲ್ಲಿ ಏನ್ ಐಟಮ್ಸ್ ಇರ್ತಾವಲ್ಲ ಅದಕ್ಕೇನಂತ ಕರೀತಾರೆ ಅವರು, ಮೆಂಬರ್ ಆಫ್ ಎ ಸ್ಟ್ರಕ್ಚರ್ ಅಂತ ಕರೀತಾರೆ. ಸಿಂಪಲ್. ಓಕೆ, ಲೆಟ್ ಅಸ್ ಸಿ ಹೌ ಟು ಡೂ ದಿಸ್. ಹೌ ಟು ಯೂಸ್ ಸ್ಟ್ರಕ್ಚರ್ಸ್. ಸ್ಟ್ರಕ್ಚರ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ? ಐ ವಿಲ್ ರೈಟ್ ದ ಕೀವರ್ಡ್ ಯಾವ್ದು ಯೂಸ್ ಮಾಡ್ತಾರೆ? ಸ್ಟ್ರಕ್ಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಆರ್ ಡಿಫೈನ್ ಎ ಸ್ಟ್ರಕ್ಚರ್. ಒಂದು ಸ್ಟ್ರಕ್ಚರ್ ನೀವು ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ಟ್ರಕ್ಟ್ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ರಿಯೇಟ್ ದಿ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಲೆಟ್ ಅಸ್ ಸಿ ಹೌ ಟು ಕ್ರಿಯೇಟ್ ಎ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಂದ್ರೆ ಏನು? ವೇರ್ ಯು ಕ್ಯಾನ್ ಸ್ಟೋರ್ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್. ಅಂಡ್ ಆ ಐಟಮ್ ಗಳಿಗೆ ಇವ್ರೇನಂತ ಕರೀತಾರೆ? ಮೆಂಬರ್ಸ್ ಆಫ್ ದಿ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಂಡ್ ಎವ್ರಿ ಐಟಮ್ ಈಸ್ ಸ್ಟೋರ್ಡ್ ಈಸ್ ಅಂಡರ್ ಎ ಯುನಿಕ್ ನೇಮ್. ಎಲ್ಲ ಐಟಮ್ಗಳು ಒಂದ್ ಕಡೆ ಸ್ಟೋರ್ ಆಗಿರ್ತಾವಲ್ಲ, ಅದಕ್ಕೊಂದು ಸ್ಟ್ರಕ್ಚರ್ ಹೆಸರು ಕೊಟ್ಟಿರ್ತಾರೆ. ಅದನ್ನ ಹೇಗೆ ಯೂಸ್ ಮಾಡೋದಂತ ನಾವೀಗ ನೋಡೋಣ. ಓಕೆ, ಐ ವಿಲ್ ರೈಟ್ ಹೌ ಟು ಕ್ರಿಯೇಟ್ ಸ್ಟ್ರಕ್ಚರ್ ಆರ್ ಹೌ ಟು ಡಿಫೈನ್ ಸ್ಟ್ರಕ್ಚರ್ಸ್. ಸ್ಟ್ರಕ್ಚರ್ಗಳನ್ನ ಹೇಗೆ ಡಿಫೈನ್ ಮಾಡೋದು ಅಂತ ನೋಡೋಣ ವಿತ್ ಸಮ್ ಎಕ್ಸಾಂಪಲ್. ಅಂಡ್ ವಿ ಹ್ಯಾವ್ ಸಿಂಟ್ಯಾಕ್ಸ್ ಟು ಕ್ರಿಯೇಟ್ ಸ್ಟ್ರಕ್ಚರ್ಸ್. To create structure or to define structures. Let us see how to do this. ಅರೇ ನಲ್ಲಿ ನಾವು ಏನ್ ಮಾಡ್ತೀವಿ? ಸೇಮ್ ಟೈಪ್ ಆಫ್ ಐಟಮ್ ಅನ್ನ ಮಾತ್ರ ಸ್ಟೋರ್ ಮಾಡ್ತೀವಿ. ಬಟ್ ಸ್ಟ್ರಕ್ಚರ್ ಅಲ್ಲಿ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್ ಗಳನ್ನ ಸ್ಟೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ರಿಯೇಟಿಂಗ್ ಸ್ಟ್ರಕ್ಚರ್ಸ್ ಆರ್ ಡಿಫೈನಿಂಗ್ ಸ್ಟ್ರಕ್ಚರ್ಸ್. ಸ್ಟ್ರಕ್ಚರ್ ಗಳನ್ನ ಹೇಗೆ ಡಿಫೈನ್ ಮಾಡೋದು ಅಂತ ನೋಡೋಣ. Okay, let us see. We have syntax ಬರಿತೀನಿ ನೋಡಿ. ಫಸ್ಟ್ ಏನ್ ಬರಿಬೇಕು? ಸ್ಟ್ರಕ್ಟ್ ಈಸ್ ಎ ಕೀವರ್ಡ್. ಅದನ್ನ ಸ್ಮಾಲ್ ಲೆಟರ್ ನಲ್ಲಿನೇ ಬರಿಬೇಕು. ಅಂಡ್ ಎವ್ರಿ ಸ್ಟ್ರಕ್ಚರ್ ಹ್ಯಾಸ್ ಇಟ್ಸ್ ನೇಮ್. ಅದಕ್ಕೊಂದು ಹೆಸರು ಕೊಡಬೇಕು. ಅಂಡ್ ಆಲ್ವೇಸ್ ಸ್ಟ್ರಕ್ಚರ್ ಸ್ಟಾರ್ಟ್ಸ್ ವಿತ್ ಓಪನಿಂಗ್ ಬ್ರೇಸ್. ಇಲ್ಲಿ ಐಟಮ್ಸ್ ಗಳನ್ನ ಹಾಕ್ತಾ ಹೋಗ್ಬೇಕು. ಎಲ್ಲ ಬೇರೆ ಬೇರೆ ಟೈಪ್ ಆಫ್ ಐಟಮ್ ಇರುತ್ತೆ. ಅಂದ್ರೆ ನೀವು ಬೇರೆ ಬೇರೆ ಡೇಟಾ ಟೈಪ್ ಯೂಸ್ ಮಾಡ್ಕೋಬಹುದು. ಈ ತರ ಐಟಮ್ 1, ದೆನ್ ಡೇಟಾ ಟೈಪ್, ಬೇರೆ ಡೇಟಾ ಟೈಪ್ ಯೂಸ್ ಮಾಡ್ಕೋಬಹುದು. ಐಟಮ್ 2, ಈ ತರ ಯು ಆರ್ ಗೋಯಿಂಗ್ ಟು ಸ್ಟೋರ್ ದ ಮೆಂಬರ್ಸ್ ಆಫ್ ಸ್ಟ್ರಕ್ಚರ್. ಐಟಮ್, ದೇರ್ ಮೈಟ್ ಬಿ n ನಂಬರ್ ಆಫ್ ಐಟಮ್ಸ್. ಐಟಮ್ n ಅಂತ ಬರಿತೀನಿ. ಅಂಡ್ ಐ ವಾಂಟ್ ಟು ಕ್ಲೋಸ್ ದಿಸ್. ಕ್ಲೋಸ್ ಆದ ತಕ್ಷಣ ಯು ಶುಡ್ ಯೂಸ್ ಸೆಮಿಕೋಲನ್. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಟು ಕ್ರಿಯೇಟ್ ಆರ್ ಡಿಫೈನ್ ಸ್ಟ್ರಕ್ಚರ್ಸ್. ಇದಕ್ಕೇನಂತ ಕರೀತಾರೆ? ಸಮ್ ಐಟಮ್ಸ್ ವಿಲ್ ಬಿ ಹಿಯರ್, ನೋ? ಇವೆಲ್ಲ ಏನು? ಬಾಡಿ ಆಫ್ ದಿ ಸ್ಟ್ರಕ್ಚರ್. ಬಾಡಿ ಆಫ್ ಸ್ಟ್ರಕ್ಚರ್ ಆರ್ ದೇರ್ ಆರ್ ಡಿಫರೆಂಟ್ ಮೆಂಬರ್ಸ್ ಇನ್ಸೈಡ್ ದಿ ಸ್ಟ್ರಕ್ಚರ್. ಗಾಟ್ ಇಟ್? ಅರ್ಥ ಆಯ್ತಾ?
ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್. ಇದಕ್ಕೆ ನಾನು ಎಕ್ಸಾಂಪಲ್ ಬರಿತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಸ್ಟೋರ್ ದಿ ರೆಕಾರ್ಡ್ಸ್ ಆಫ್ ಎ ಸ್ಟೂಡೆಂಟ್. ಟು ಸ್ಟೋರ್ ರೆಕಾರ್ಡ್ಸ್ ಆಫ್ ಸ್ಟೂಡೆಂಟ್ ರೆಕಾರ್ಡ್ ಅಂದ್ರೆ ಏನೇನ್ ಸ್ಟೋರ್ ಮಾಡ್ತೀರಿ ನೀವು? ಫಾರ್ ಎಕ್ಸಾಂಪಲ್, ನಾನು ರೋಲ್ ನಂಬರ್ ಸ್ಟೋರ್ ಮಾಡ್ಬೇಕಂತ ಮಾಡಿದ್ದೀನಿ, ನೇಮ್ ಸ್ಟೋರ್ ಮಾಡ್ಬೇಕಂತ ಮಾಡಿದ್ದೀನಿ, ದೆನ್ ಒಂದು ರಿಸಲ್ಟ್ ಪರ್ಸೆಂಟೇಜ್ ಸ್ಟೋರ್ ಮಾಡ್ಬೇಕಂತ ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ರೋಲ್ ನಂಬರ್ ನೋಡಿ ಯಾವ ಟೈಪ್ ಇದು, ಇಂಟೀಜರ್ ಅಂತ ಯೂಸ್ ಮಾಡ್ಕೊಳ್ಳೋಣ. ನೇಮ್ ಯಾವ ಟೈಪ್ ಇರುತ್ತೆ, ಕ್ಯಾರೆಕ್ಟರ್. ಓಕೆ, ಪರ್ಸೆಂಟೇಜ್ ಮೇ ಬಿ ಫ್ಲೋಟ್ ಒಳಗಿಡುತ್ತೆ, ಫ್ಲೋಟ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇವು ಮೂರು ಬೇರೆ ಬೇರೆ ಟೈಪ್ ಇದಾವೆ. ನಾವೇನಂತೀವಿ, ಬೇರೆ ಬೇರೆ ಟೈಪ್ ಆಫ್ ಐಟಮ್ ಅನ್ನ ಸ್ಟೋರ್ ಮಾಡಕ್ ಏನ್ ಯೂಸ್ ಮಾಡ್ಕೋಬಹುದು, ಸ್ಟ್ರಕ್ಚರ್ ಯೂಸ್ ಮಾಡ್ಕೋಬಹುದಲ್ಲ. ಅದಕ್ಕೊಂದು ಯುನಿಕ್ ಹೆಸರು ಕೊಟ್ಟು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಣ. ಸಿಂಪಲ್ ನೋಡಿ, ಹೌ ಐ ವಿಲ್ ರೈಟ್. ನಾನು ಈಗ ಒಂದು ಸ್ಟೂಡೆಂಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೋದಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟ್ರಕ್ಟ್ ಅಂತ ಬರೀರಿ, ಸ್ಟ್ರಕ್ಚರ್ಗೆ ಒಂದು ಹೆಸರು ಕೊಡಿ, ಸ್ಟೂಡೆಂಟ್. ಇದರಲ್ಲಿ ಬೇರೆ ಬೇರೆ ಟೈಪ್ ಆಫ್ ಐಟಮ್ ಸ್ಟೋರ್ ಮಾಡ್ರಿ. ಫಸ್ಟ್ ಏನ್ ಸ್ಟೋರ್ ಮಾಡ್ತೀನಿ ನಾನು, ರೋಲ್ ನಂಬರ್. ಇಂಟ್ ರೋಲ್ ನಂಬರ್ ಅಂತ ಬರಿತೀನಿ, ಶಾರ್ಟ್ ಆಗಿ RN ಅಂತ ಬರ್ದಿದ್ದೀನಿ. ನೇಮ್ ಸ್ಟೋರ್ ಮಾಡ್ತೀನಿ, ಕ್ಯಾರ್ ನೇಮ್ ಅಂತ ಸ್ಟೋರ್ ಮಾಡ್ತೀನಿ. ಅಂಡ್ ನೇಮ್ ಎಷ್ಟು ಸೈಜ್ ನೀವು ಕೊಡಬೇಕು, ಮ್ಯಾಕ್ಸಿಮಮ್ ಕೊಡ್ರಿ. ನಾನು 20 ಕ್ಯಾರೆಕ್ಟರ್ಸ್ ಇರಬಹುದು ಅಂತ ಕೊಟ್ಟಿರ್ತೀನಿ, ಮ್ಯಾಕ್ಸಿಮಮ್. ದೆನ್ ಫ್ಲೋಟ್ ಐ ವಾಂಟ್ ಟು ಸ್ಟೋರ್ ಪರ್ಸೆಂಟೇಜ್ ಆಲ್ಸೋ. ಅದಕ್ಕೆ ನಾನು ಏನ್ ಮಾಡ್ತೀನಿ, PER ಅಂತ ಬರಿತೀನಿ. PER ಮೀನ್ಸ್ ಪರ್ಸೆಂಟೇಜ್. ಓಕೆ, ಕ್ಲೋಸ್ ಇಟ್. ದಿಸ್ ಈಸ್ ದ ಸ್ಟ್ರಕ್ಚರ್ ವೇರ್ ಯು ಕ್ಯಾನ್ ಸ್ಟೋರ್ ಸ್ಟೂಡೆಂಟ್ ರೆಕಾರ್ಡ್ಸ್. ಸ್ಟೂಡೆಂಟ್ ರೆಕಾರ್ಡ್ಸ್ ಏನೇನ್ ಸ್ಟೋರ್ ಮಾಡ್ಬೋದು, ರೋಲ್ ನಂಬರ್ ಸ್ಟೋರ್ ಮಾಡ್ರಿ, ನೇಮ್ ಸ್ಟೋರ್ ಮಾಡ್ರಿ, ಪರ್ಸೆಂಟೇಜ್ ಸ್ಟೋರ್ ಮಾಡ್ರಿ, ಆರ್ ಇವನ್ ಯು ಕ್ಯಾನ್ ಸ್ಟೋರ್ ಮೊಬೈಲ್ ನಂಬರ್ ಆರ್ ಡಿಫರೆಂಟ್ ಟೈಪ್ ಆಫ್ ಐಟಮ್ ಅನ್ನು ಸ್ಟೋರ್ ಮಾಡಬಹುದು, ಅಥವಾ ಸೇಮ್ ಟೈಪ್ ಆಫ್ ಐಟಮ್ಗಳನ್ನು ಸ್ಟೋರ್ ಮಾಡಬಹುದು. ಓಕೆ, ಗಾಟ್ ಇಟ್. ಇದೇ ತರ ಇನ್ನೊಂದು ಎಕ್ಸಾಂಪಲ್ ಬರೋಣ. ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಸ್ಟೋರ್ ದಿ ರೆಕಾರ್ಡ್ ಆಫ್ ಎಂಪ್ಲಾಯ್ ರೆಕಾರ್ಡ್ ಸ್ಟೋರ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಎಂಪ್ಲಾಯ್ ರೆಕಾರ್ಡ್ ಅಂದ್ರೆ ಏನೇನ್ ಸ್ಟೋರ್ ಮಾಡ್ತೀರಿ? ಫಸ್ಟ್ ನಾನು ಸ್ಟ್ರಕ್ಟ್ ಅಂತ ಬರೀಬೇಕು. ಸ್ಟ್ರಕ್ಚರ್ಗೆ ಒಂದು ಯುನಿಕ್ ಹೆಸರು ಕೊಡ್ರಿ, ಎಂಪ್ಲಾಯಿ ಅಂತ ಹೆಸರು ಕೊಡ್ತೀನಿ. ಎಂಪ್ಲಾಯಿದು ಏನೇನು ಸ್ಟೋರ್ ಮಾಡ್ತೀರಿ, ಎಂಪ್ಲಾಯ್ ID, ಇದು ಇಂಟ್ ಒಳಗೆ ಇರ್ಬೋದು, EMP ID ಅಂತ ಬರಿತೀನಿ. ಎಂಪ್ಲಾಯ್ ನೇಮ್ ಸ್ಟೋರ್ ಮಾಡ್ರಿ, ನೇಮ್ ವಿಲ್ ಬಿ ಇನ್ ಕ್ಯಾರೆಕ್ಟರ್, ಈ ನೇಮ್ ಅಂತ ಕೊಡ್ತೀನಿ. ಅಂಡ್ ಎಷ್ಟು ಕ್ಯಾರೆಕ್ಟರ್ಸ್ ಇರ್ಬೋದು, ಮ್ಯಾಕ್ಸಿಮಮ್ ಅಂತ ಕೊಡ್ರಿ. Then even I want to store the salary of the employee. Salary may be in float ಅಂತ ಬರಿತೀನಿ, salary. Got it? How to create structure? Very simple. Exam ಅಲ್ಲಿ ಕೇಳ್ತಾರೆ, what is structure and how to create, how to define, how to declare ಅಂತಾನು ಕೇಳಬಹುದು structures ಅಂತ. ಓಕೆ, you need to write all these things. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. For example, if I want to create this structure for car ಅಥವಾ vehicle, for example, I will use struct car ಅಂತ ಕ್ರಿಯೇಟ್ ಮಾಡ್ತೀನಿ. ಕಾರ್ ರಿಲೇಟೆಡ್ ಡೇಟಾ ಸ್ಟೋರ್ ಮಾಡ್ಬೇಕಂತ ಮಾಡಿದಿರಿ. ಕಾರ್ ನಂಬರ್ ಸ್ಟೋರ್ ಮಾಡೋಣ. ಫಸ್ಟ್ ಕಾರ್ ನಂಬರ್ ಯಾವ ಟೈಪ್ ಇರುತ್ತೆ, ವೇರ್ ಕ್ಯಾರ್ ಇರುತ್ತೆ, ಸ್ಟ್ರಿಂಗ್ ಇರುತ್ತಲ್ಲ, ಅದಕ್ಕೆ ಕ್ಯಾರ್ ಅಂತ ಬರಿತೀನಿ. ಕಾರ್ ನಂಬರ್ ಎಷ್ಟು ಸೈಜ್ ಇದೆಯೋ ನೀವು ಬ್ರಾಕೆಟ್ ಅಲ್ಲಿ ಕೊಡ್ರಿ, ಬಿಕಾಸ್ ಕಾರ್ ನಂಬರ್ ಸ್ಟಾರ್ಟ್ಸ್ ವಿತ್ ಅಲ್ಫಾಬೆಟ್, ಅದಕ್ಕೆ ಕ್ಯಾರ್ ಅಂತ ಕನ್ಸಿಡರ್ ಮಾಡಿದೀನಿ. ಇಟ್ ಈಸ್ ಆಲ್ಸೋ ನ್ಯೂಮರಿಕ್. ಕಾರ್ ಪ್ರೈಸ್ ವಿಲ್ ಬಿ ಇನ್ ಇಂಟಿಜರ್ ಆರ್ ಫ್ಲೋಟ್ ಅಂತ ತಗೊಳ್ಳೋಣ, ಕಾರ್ ಪ್ರೈಸ್. Then you can store car name or car brand. ಕ್ಯಾರ್ ಅಂತ ಬರಿತೀನಿ. ಕ್ಯಾರ್ ಮೀನ್ಸ್ ಕ್ಯಾರೆಕ್ಟರ್, ಬ್ರ್ಯಾಂಡ್ ವಿಲ್ ಬಿ ಇನ್ ಕ್ಯಾರೆಕ್ಟರ್.
ಬ್ರ್ಯಾಂಡ್ ಅಂತ ಬರಿತೀನಿ. ಬ್ರ್ಯಾಂಡ್ ನೇಮ್ ಇರುತ್ತೆ, ಅದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ಸೈಜ್ ಕೊಡ್ರಿ. Like this, you can create the structure for car so that you can store the car related data. ಕಾರ್ ರಿಲೇಟೆಡ್ ಡೇಟಾ ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಏನೇನು ಸ್ಟೋರ್ ಮಾಡ್ತಾ ಇದ್ದೀರಿ? ಕಾರ್ ನಂಬರ್, ಕಾರ್ ಪ್ರೈಸ್, ಕಾರ್ ಬ್ರ್ಯಾಂಡ್. ಲೈಕ್ ದಿಸ್ ಯು ಕ್ಯಾನ್ ಕ್ರಿಯೇಟ್ ದಿ ಸ್ಟ್ರಕ್ಚರ್ಸ್. ಸಿಂಪಲ್, ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಎಂಪ್ಲಾಯಿ ಐ ಡಿ ಅಂತೂ ಸ್ಟ್ರಕ್ಚರ್ ಅಂತೂ ಕ್ರಿಯೇಟ್ ಮಾಡಿದ್ವಿ, ಬಟ್ ಎಂಪ್ಲಾಯಿ ಐ ಡಿ ಅಥವಾ ರೋಲ್ ನಂಬರ್ ಆಫ್ ಸ್ಟೂಡೆಂಟ್ ಹೆಂಗ್ ಸ್ಟೋರ್ ಮಾಡೋದು, ಎಕ್ಸಾಕ್ಟ್ ವ್ಯಾಲ್ಯೂಗಳನ್ನ ಹೆಂಗ್ ಸ್ಟೋರ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.